ನಮಸ್ಕಾರ ವೀಕ್ಷಕರೇ. ದಿನಾಂಕ 24/10/2025 ನೆಲಮಂಗಲ ಯೋಜನಾ ಪ್ರಾಧಿಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ತಿಪ್ಪಗೊಂಡನಹಳ್ಳಿ ಜಲಾಶಯ ಪ್ರದೇಶದ TGR 3ರ ವ್ಯಾಪ್ತಿಯಲ್ಲಿನ ಪ್ರದೇಶಗಳಲ್ಲಿ ಅನಧಿಕೃತ ಬೆಳವಣಿಗೆಗಳನ್ನ ತಡೆಯೋದಕ್ಕೋಸ್ಕರ ಒಂದು ಆದೇಶವನ್ನು ಹೊರಡಿಸಿದೆ. ಅರ್ಕಾವತಿ ಮತ್ತು ಕುಮುದ್ವತಿ ನದಿಗಳ ದಂಡೆಯಿಂದ 1 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಯಾವುದೇ ರೀತಿಯ ವ್ಯವಸಾಯೇತರ ಚಟುವಟಿಕೆಗಳು ನಡೆಯಬಾರದು ಅಂತೇಳಿ ಅದಕ್ಕೆ ನಿರ್ಬಂಧನವನ್ನು ಹೇರಬೇಕು ಅಂತೇಳಿ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಅಂದರೆ ಒಂದು ಅರ್ಕಾವತಿ ಮತ್ತು ಕುಮುದ್ವತಿ ನದಿಗಳು ಏನು ಹರಿಯುತ್ತೆ ಆ ಒಂದು ಮಾರ್ಗ ಏನಿದೆ ಆ ಮಾರ್ಗದಿಂದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದ ವ್ಯವಸಾಯೇತರ ಚಟುವಟಿಕೆಗಳು ಅಂದರೆ ಕೇವಲ ಅದು ವ್ಯವಸಾಯಕ್ಕೆ ಮಾತ್ರ ಮೀಸಲಾಗಿರಬೇಕು. ಆ ಒಂದು ಸರ್ವೆ ನಂಬರ್ಗಳಲ್ಲಿ ಬೇರೆ ಯಾವುದೇ ರೀತಿಯ ಕಟ್ಟಡಗಳ ನಿರ್ಮಾಣ, ಕಾರ್ಖಾನೆಗಳಾಗಿರ್ಬೋದು, ವ್ಯವಸಾಯೇತರ ಚಟುವಟಿಕೆಗಳನ್ನ ಮಾಡಬಾರ್ದು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದೆ. ಇದಕ್ಕೂ ಮುಂಚೆನೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಲಾಗಿತ್ತು. ಆದರೂ ಕೂಡ ಎಷ್ಟೋ ಜನ ಅನಧಿಕೃತವಾಗಿ ಕಟ್ಟಡಗಳನ್ನ ನಿರ್ಮಿಸ್ಕೊಳ್ತಾ ಇದ್ರು, ನಿವೇಶನಗಳು, ಲೇಔಟ್ಗಳನ್ನ ಮಾಡಿ ಮಾರಾಟ ಮಾಡ್ತಾ ಇದ್ರು. ಈ ಒಂದು ವಿಚಾರವಾಗಿ ಈ ಒಂದು ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಯಾವೆಲ್ಲ ಹಳ್ಳಿಗಳು, ಯಾವೆಲ್ಲ ಸರ್ವೆ ನಂಬರ್ಗಳು ಇದರಲ್ಲಿ ಬರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಬೆಟ್ಟಹಳ್ಳಿ ಗ್ರಾಮದ 1 ಸರ್ವೆ ನಂಬರಿಂದ 23, 27, 28, 30, 31, 33, 34 ಹಾಗೂ 49. ಗಟ್ಟಿಸಿದ್ದನಹಳ್ಳಿಯ 19, 21 ಮತ್ತು 37. ಗೌಡಹಳ್ಳಿ ಗ್ರಾಮದ 1ರಿಂದ 37ರವರೆಗೆ ಸರ್ವೆ ನಂಬರ್ಗಳು, 43ರಿಂದ 46 ಹಾಗೂ 55, 49, 50ನೇ ಸರ್ವೆ ನಂಬರ್ಗಳು. ಅದೇ ರೀತಿ ಕಿತ್ತನಹಳ್ಳಿ ಗ್ರಾಮದ 1ರಿಂದ 38ರವರೆಗೆ ಸರ್ವೆ ನಂಬರ್ಗಳು, 42, 69ರಿಂದ 93ರವರೆಗೆ ಮತ್ತು 95ರಿಂದ 110ರವರೆಗೆ ಸರ್ವೆ ನಂಬರ್ಗಳು, 122, 123, 125, 126, 128 ಹಾಗೂ 129. ಮಲ್ಲಸಂದ್ರ ಗ್ರಾಮದ 55, 56, 58, 59ರಿಂದ 62, 64 ಮತ್ತು 64ರಿಂದ 75ರವರೆಗಿನ ನಂಬರ್ಗಳು, 78ರಿಂದ 83ರವರೆಗೆ ಮತ್ತು 87ರಿಂದ 95. ಅದೇ ರೀತಿ ರಾವುತನಹಳ್ಳಿಯ 1ರಿಂದ 4ನೇ ಸರ್ವೆ ನಂಬರ್, 8ರಿಂದ 59ನೇ ಸರ್ವೆ ನಂಬರ್, 62ರಿಂದ 70 ಸರ್ವೆ ನಂಬರ್, 102ರಿಂದ 111, 113, 114. ಈ ನಿರ್ಬಂಧಿತ ಪ್ರದೇಶದಲ್ಲಿ ಯಾವುದೇ ಕಟ್ಟಡಗಳಿಗೆ ಖಾತೆ ಮಾಡುವುದಾಗಲಿ, ಕಟ್ಟಡ ಮಾಲೀಕರಿಗೆ ಪರವಾನಗಿ ನೀಡುವುದಾಗಲಿ ಮಾಡಬಾರದು ಅಂತೇಳಿ ಅನಧಿಕೃತ ಕಟ್ಟಡಗಳು ಕಂಡು ಬಂದಲ್ಲಿ ಸದರಿ ಕಟ್ಟಡಗಳಿಗೆ ಉಲ್ಲೇಖ 2ರ ಸರ್ಕಾರ ಸುತ್ತೋಲೆಯಂತೆ ನಿಯಮಾನುಸಾರ ಅಗತ್ಯ ಕ್ರಮ ವಹಿಸುವ ಮೂಲಕ ತಿಳಿಸಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಕಡಬಗೆರೆಯ 43, 45ರಿಂದ 53, 56, 57, 89ರಿಂದ 92, 110 ಅಂದರೆ 110ರಿಂದ 158, 160ರಿಂದ 171, 184ರಿಂದ 192 ಹಾಗೂ ಗಿಡ್ಡೇನಹಳ್ಳಿಯ ಎಲ್ಲ ಸರ್ವೆ ನಂಬರ್ಗಳು. ಇವೆಲ್ಲವೂ ಕೂಡ ಅರ್ಕಾವತಿ ಮತ್ತು ಕುಮುದ್ವತಿ ನದಿಗಳ ವ್ಯಾಪ್ತಿಗೆ ಬರೋದ್ರಿಂದ ಈ ಒಂದು ಸರ್ವೆ ನಂಬರ್ಗಳಲ್ಲಿ ಯಾವುದೇ ಒಂದು ಕಟ್ಟಡಗಳಿಗೆ ಖಾತೆ ಮಾಡುವುದಾಗಲಿ ಅಥವಾ ಪರವಾನಗಿ ನೀಡುವುದಾಗಲಿ ಮಾಡಬಾರ್ದು ಅಂತೇಳಿ ಒಂದು ಸುತ್ತೋಲೆಯಲ್ಲಿ ಹೊರಡಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನೆಲಮಂಗಲ ಯೋಜನಾ ಪ್ರಾಧಿಕಾರವನ್ನು ಕೂಡ ಭೇಟಿ ಮಾಡ್ಬೋದು ಅಥವಾ ನಿಮ್ಮ ಹತ್ತಿರದಲ್ಲಿರುವಂಥ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಅಥವಾ ಕಡಬಗೆರೆ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಪಡಿಬೋದಾಗಿರುತ್ತೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಲೀಗಲ್ ನಾಲೆಡ್ಜ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಒಂದು ಕಾನೂನಿನ ಜ್ಞಾನ ಎಲ್ಲರಿಗೂ ಹಂಚಬೇಕು, ಆದ್ದರಿಂದ ಶೇರ್ ಮಾಡಿ. ಧನ್ಯವಾದಗಳು.